ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದ್ದೀವಿ ಎಕ್ಸಾಮ್ ಲಾಸ್ಟ್ ಡೇ. ಫುಲ್ ಖುಷಿ ಆಗ್ತಿದೆ, ಬಟ್ ಏನು ಓದಿಲ್ಲ. ಅದು ಆಬ್ವಿಯಸ್ಲಿ VHV ಅಲ್ವಾ, ಯಾರು ಏನು ಓದಲ್ಲ ಗೈಸ್. ಇವಾಗ ಮೂವಿ 9:30 ಸ್ಟಾರ್ಟ್, ಬಟ್ ವಾಶ್ರೂಮ್ ಹೋಗ್ಬೇಕು ಗೈಸ್. ಹೆಂಗಿದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ, ಅಷ್ಟೊಂದು ಹೋಗ್ತೀವಿ. ಸೊ ದಟ್ಸ್ ಆಲ್ ಗೈಸ್. ಯಾರು ಇಲ್ಲ ಅಲ್ಲಿ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಇವತ್ತು ನಾವು ಹೋಗಿದ್ದಿದ್ದು ಯುವ ಮೂವಿಗೆ, ಯಾಕೆಂದರೆ ನಮ್ಮ ಲಾಸ್ಟ್ ಡೇ ಆಫ್ ಎಕ್ಸಾಮ್ ಇವತ್ತು. ಸೊ ಹಾಗಾಗಿ 1 ಕ್ರೆಡಿಟ್ ಸಬ್ಜೆಕ್ಟ್ ಇದ್ದಿರೋದ್ರಿಂದ ಸೊ ಮೂವಿಗೆ ಹೋಗಿ ಆಮೇಲೆ ಎಕ್ಸಾಮ್ಗೆ ಹೋಗೋಣ. ಯಾಕಂದರೆ ಎಕ್ಸಾಮ್ ಇದ್ದಿದ್ದು ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮ್ ಇರೋದು, ಹಾಗಾಗಿ ಮೂವಿಗೆ ಬಂದ್ವಿ. ಸೊ ಮೂವಿ ಮುಗಿಸ್ಕೊಂಡು ಇವ್ರನ್ನೆಲ್ಲ ರಿವ್ಯೂಸ್ ಕೇಳಿದೆ, ಹೇಗಿತ್ತು ಅಂತ. ಮೂವಿ ಚೆನ್ನಾಗಿತ್ತು ಅಂತ ಹೇಳಿದರು. ಸೊ ಇವಾಗ 2 ಗಂಟೆಗೆ ಎಕ್ಸಾಮ್ ಇರೋದ್ರಿಂದ ಹೋಗಬೇಕು, ಆಲ್ರೆಡಿ ಟೈಮ್ ಆಗಿತ್ತು. ಸೊ ಹೋಗ್ತಾಯಿದ್ದೀವಿ. ಇವಳನ್ನ ರಿವ್ಯೂ ಕೇಳಿದ್ರೆ ಫುಲ್ಲು ಕ್ಯಾಮ್ರಾ ಬಂತು ಅಂತ ಫುಲ್ ನಾಚ್ಕೊಂಡು ಅಕ್ಕ ಯಾರು ರೇಂಜ್ಗೆ ಆಡ್ತಾಯಿದ್ದಾಳೆ ನೋಡಿ ನೀವೇ. ಬಟ್ ಮೂವಿ ಚೆನ್ನಾಗಿದೆ ಅಂತ ಅಂದ್ಲು. ಅದು ಎಕ್ಸ್ಪ್ರೆಷನ್ ಬೇರೆ ಕೊಡ್ತಾ ಇದ್ದಾಳೆ ಚೆನ್ನಾಗಿದೆ ಅಂತ, ಅಷ್ಟೇ ಗೈಸ್. ಹಾರನ್ ನೋಡಿದ್ರು ಈ ನಂದೇ ದೊಡ್ಡದು ಅಂತ ಹೋಗ್ತಾ ಇದೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮನ್ಸು 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 ಹೋಗಿ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಏನು ಬೇಡ, ಏನು ಅನ್ನಲ್ಲ, ಎಕ್ಸಾಮ್ ಸಾಕು ಅಂತೀವಿ. ಇಲ್ಲ, ನಾವು ಬರೀ ಕಾಫ್ ಸಿರಪ್ ಮಾತ್ರ ಕುಡ್ದೋದು. ಅದನ್ನೇ ನಾನು ಹೇಳ್ತಿರೋದು. ಹೆಂಗೆ ಗಂಟ್ಲಿಗೂ ಎಮೋಷನಲ್ ಡ್ಯಾಮೇಜ್ ಆಗುತ್ತಾ? ವಿಕ್ಸ್ ಮಾತ್ರ ತಗೊಳ್ಳಿ, ಕಿಟಕಿ ದೂರ ಬಳಿ ಅಷ್ಟೇ. ಇವಾಗ ಮಳೆ ಬಂದ್ಬಿಟ್ಟಿದೆ, ಯಾಕೆ ಅದು ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಆ ಮಳೆಯಲ್ಲಿ ವಾವ್ ಅನ್ಸಿದೆ. ಎಕ್ಸಾಮ್ ಆಕ್ಚುಲಿ ಇವತ್ತು ಎಕ್ಸಾಮ್ ಇಲ್ಲೇ ಕಾರಲ್ಲಿ ಕೊಟ್ಬಿಟ್ರೆ ಹೆಂಗಾದ್ರು ಫೈನ್. ಕೊಟ್ಬಿಟ್ರೆ ಆರಾಮಾಗಿ ನೆಮ್ಮದಿಯಾಗಿ ಬರ್ದ್ಬಿಡ್ತೀವಿ. ಏನಂತೀವಿ ಅಂತ ಪೀಸ್ಫುಲ್. ನಮ್ಗೆ ಏನಿಲ್ಲ, ಆಪ್ಷನ್ಸ್ ಎಲ್ಲ ಹೇಳ್ಬಿಟ್ರೆ ಸಾಕು. ಯಾವ್ದ್ರಲ್ಲಾದ್ರು ಆನ್ಸರ್ ಅಲ್ಲಿ 4, 9 ಹಂಗ್ ಏನಾದ್ರು ಬಂದ್ರೆ ಫಸ್ಟ್ 10 ಕ್ವೆಶ್ಚನ್ಸ್ ಅಲ್ಲಿ 9 ಅಂತ ಹಾಕು. 9 ಆನ್ಸರ್ ಇದೆ ಆಯ್ತಾ. ಸಕಲೇಶ್ಪುರನ ಇದು? ಸಕಲೇಶ್ಪುರ ತರ ಆಗಿದೆ. ಏನಾಯ್ತಾ? ಓಹೋ, ನೋಡಿ ಪ್ರಾಣಿಗಳು ಹಿಂಗೆ ಸಾಲಿಗೆ ಬರ್ತಾ ಇದ್ದಂಗೆ ಜೋರಾಗೈತಲ್ಲ ಗುರು. ನಾವ್ ಎಕ್ಸಾಮ್ ಶುಭ ಸೂಚನೆ ಅನ್ಸುತ್ತೆ ಇದು ಮಳೆ. ದೇವ್ರ ಮೇಲಿಂದ ಅಷ್ಟೇ ಹೋಗ್ಬಿಟ್ಟು ಬನ್ನಿ. ನೋಡಿ ನಮ್ ಬಸ್ ಇಲ್ಲೊಂದು ಕೆಟ್ಟ ನಿಂತಿದೆ. ನಮ್ ಕಾಲೇಜಿಗೆ ಬಸ್. ಕೇಂದ್ರೀಯ ವಿದ್ಯಾಲಯ ಇದೇ ನಮ್ ತಾತ್ಗುಣಿ. ತಾತ್ಗುಣಿ ಪರಿಸ್ಥಿತಿ ನೋಡ್ರಿ ಎಷ್ಟು ಅದ್ಭುತವಾಗಿದೆ. ಮನೆ ಎಲ್ಲ ಹೊಡೆದಾಕ್ಬಿಟ್ಟವ್ರು ನೋಡ್ರಿ, ಅಂಗಡಿಗಳನ್ನೆಲ್ಲ. ಇಂತ ಏರಿಯಾದಲ್ಲಿ ನಮ್ ಕಾಲೇಜ್ ಇರ್ಬೇಕು ಇದೆ ಅಂತ ಅಂದ್ರೆ ನಾವು ಹೌದು. ಕಸದಿಂದ ರಸ. ಲಿಟಲ್ ಹಾರ್ಟ್ ನಿಂಗೂ ಬೇಕಾ? ಬೇಡ ಬೇಡ, ನನ್ ದೊಡ್ಡ ಹಾಟು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ, ಅವ್ನ ಅಷ್ಟರಲ್ಲೂ ಜುಪುಣ ಆ ಗೇಟ್ ತೆಗಿಯಕ್ಕೆ. ಮುಸ್ಕು ಕಾಲ್ ಮಾಡ್ತೀಯ? ಬಂದೈತಲ್ಲ ಕಾಲೇಜ್ಗೆ. ಫೈನಲಿ ಎರಡು ಕಾಲೇಜು. ನೋಡ್ಕೊಳ್ಳಿ ನಮ್ ಕಾಲೇಜ್. ಸರ್ ಬರ್ತಾ ಇರುತ್ತೆ. ಎಕ್ಸಾಮ್ ಬರ್ದ್ಬಿಟ್ಟು ಹೋದ್ರೆ ಇನ್ನ ಎಷ್ಟೋ ದಿನ ಅವ್ರು ಬನ್ನಿ ಅಂತ ಅಂದ್ರು ನಾವ್ ಬರಲ್ಲ. ಓಹೋ ರಂಗಿಲ್ಲ ರಂಗಿಲ್ಲ. ನೀರ್ ಸುರಿತೇವೆ. ಬ್ಯಾಗ್ ಎಲ್ಲ ಇದೆ. ನಿನ್ ಬ್ಯಾಗ್ ತೋರ್ಸು. ಬ್ಯಾಗ್ ನೋಡಿ. ಅಣ್ಣನ್ ಗಿಫ್ಟ್, ಸೆಂಟಿಮೆಂಟ್, ಎಮೋಷನ್. ಬ್ಯಾಗ್ ಕಡೆ
ಗೈಸ್ ಬನ್ನಿ ಕಾಲೇಜ್ಗೆ ಹೋಗುವ. ಇವಾಗ ಟೈಮ್ ಇನ್ನೊಂದು ಸ್ವಲ್ಪ ಇದೆ ಅನ್ಸುತ್ತೆ. ಇವಾಗ ಎಷ್ಟಾಗುತ್ತೆ ಅಷ್ಟು ಓದ್ಬಿಟ್ಟು ಹೋಗಿ ಎಕ್ಸಾಮ್ ಬರೆಯೋದು ಇಷ್ಟ. ಬೇರೆ ಆಪ್ಷನ್ ಚೆನ್ನಾಗಿದೆ ಕಂಪ್ಲೀಟ್ಲಿ. ಲಾಸ್ಟ್ ಎಕ್ಸಾಮ್ ನೋ ಒನ್ ಸ್ಟಡಿ. ಎಲ್ಲ ಲಾಸ್ಟ್ ಎಕ್ಸಾಮ್ ಹೆಂಗ್ ಅನ್ಸ್ತಿದೆ? ಸೋನೆ ಎಲ್ಲ ಓದಾಳ್ಕಣೋ ಅವಾಗ್ಲಿಂದ ಓದ್ತಾ ಇದ್ದೀನಿ. ಇಡಿಯಟ್ ಗರ್ಲ್. ಸುಳ್ಳು ಹೇಳ್ತಾಳೆ. ಇಲ್ಲಿ ನಾವು ಡಿಸ್ಟರ್ಬ್ ಮಾಡ್ತಿದ್ವಿ ಅಂತ ಅಜ್ಜಿಗೆ ಪ್ರಾಂಕ್ ಬೇರೆ ಮಾಡಿದ್ರು. ಲಾಸ್ಟ್ ಎಕ್ಸಾಮ್ ಎಲ್ಲರಿಗೂ ಖುಷಿ ಆಗ್ತಿದ್ಯಾ ಎಕ್ಸಾಮ್ ಆಗೋಯ್ತು ಅಂತ? Why you are not happy? ಆಲ್ವೇಸ್. Then everyone are happy. ಇಫ್ ಯು ಆರ್ ಹ್ಯಾಪಿ ನೋ ಹೋಲ್ ಕಾಲೇಜ್ ವಿಲ್ ಬಿ ಹ್ಯಾಪಿ. Actually ತುಂಬಾ ಖುಷಿ ಆಗ್ಬಿಟ್ಟಿದೆ ಅವಳಿಗೆ. ಖುಷಿ ಅಂತ ಯಾರು ಅಲ್ಲ ಕೇಳಿಸ್ಕೊ, ಯಾರಾದ್ರೂ ಮೆಟ್ರೋಲ್ ಯಾರಾದ್ರೂ ಸಿಕ್ಕಿದ್ರಾ? ಏನ್ ಕತೆ? ಯಾ ಫರಕ್ನೆ ಡ್ರೆಸ್. ಅಣ್ಣ ನಮಸ್ಕಾರ. ಇವನ್ ಮುಖ ಹೈಲೈಟ್ ಮಾಡ್ತೀನಿ ಈ ಸತಿ ತಮ್ಮನೇಲಿ. ಸುಮ್ಮನೆ ಕಂಟೆಂಟ್ ಇಲ್ಲ ಅಂದ್ರೆ ಹಾಕ್ತೀನಿ. ಅಲ್ಲಿ ಯಾವನು ಇಲ್ಲಿ ನೋಡಿ, ಇಲ್ಲೊಬ್ಬ ಮುಖ ಮುಚ್ಕೊಂಡವನೆ. ಓದಿದ್ಯಾ ಇಲ್ವಾ? ಓದಿಲ್ಲ. ಎಲ್ಲ ಅಲ್ಲ, ಫಸ್ಟ್ ಆಫ್ ಆಲ್ ಹೆಂಗ್ ಅನ್ಸ್ತಿದೆ ಎಕ್ಸಾಮ್ ಮುಗಿತಾ ಇರೋದು? ಎಲ್ಲ ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತದೆ. ಎಷ್ಟು? ಒಂದ್ ಕಡೆ ಖುಷಿ ಆದ್ರೆ ಇನ್ನೊಬ್ಬ ಪ್ಲಾನ್ ಕ್ಯಾನ್ಸಲ್ ಮಾಡಿದಾಗ ಯಾರು? ಇಮೇಶ್. ಇಲ್ಲಿ ಬಿಡೋ ಮಚ್ಚ, ಇನ್ನೊಂದ್ಸತಿ ಹೋಗೋಣ, ತಲೆ ಕೆಡ್ಸ್ಕೋಬೇಡ. ಲೈಫ್ ಇಸ್ ಆಲ್ ಅಬೌಟ್ ಟ್ರಾವೆಲಿಂಗ್. ಎಷ್ಟು ಓದ್ದೆ? ನಾನು ಇವಾಗ PDF ಎತ್ತಾ ಇರೋದು. ನಾಲ್ಕು ಮುಗಿಸೋನು. ಫೈನಲಿ 4th ಸೆಮ್ ಮುಗಿತಾ ಇರೋದು ಖುಷಿ ಆಗ್ತಿದೆ ಎಲ್ಲರಿಗೂ. ಅಯ್ಯೋ ಮುಗಿಯಕ್ಕಿಂತ ಇನ್ನೊಂದು ನೆಕ್ಸ್ಟ್ ಸೆಮ್ ಹೋಗ್ತಿದೀವಲ್ಲ ಅದೊಂದು ನೆಕ್ಸ್ಟ್ ಸೆಮ್ ದುಃಖ ಹೋಗ್ತಿದ್ಯಾ? ಖುಷಿ ಪಡೋದು. ಮಗ ನಿಮ್ಗೇನು ಅನಿಸ್ತದೆ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾವ ಖುಷಿಗೆ? ಎಕ್ಸಾಮ್ ಮುಗೀತು, ಒಂದ್ ಸ್ವಲ್ಪ ದಿನ ರಜಾ ಸಿಗತ್ತೆ, ಮನೆಗೆ ಹೋಗ್ಬೋದು ಅಂತ. ರಜಾ ಸಿಗತ್ತೆ ಅಂತಲ್ಲ, ಅಲ್ಲ ನಾವು ಇಲ್ಲಿ ನೀವು ಮನೇಲಿ ಇರ್ತೀರಲ್ಲ, ನಿಮ್ಗೆ ಗೊತ್ತಾಗಲ್ಲ, ನಮ್ಗೆ ಫೀಲ್ ಆಗುತ್ತೆ. ತಂಪು ಗೈಸ್. ಚಂಪು ಎದೋಳು ಬೇಗ ಎದೋಳು. ನಂಗೆ ಎದೋಳು ಬೇಗ. ಬ್ಯಾಗ್ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಬಂದಿದ್ದೀನಿ, ಇವಾಗ ಬಂದಿದ್ದೀನಿ. ಇಟ್ ವಾಸ್ ಗುಡ್. ಮೂವಿ ನನ್ನನ್ನು ಬಿಟ್ಟು ಹೋಗಿದ್ಯಾ? ಪರವಾಗಿಲ್ಲ ಕಣೋ ಯಕ್ಕ, ಬಿಟ್ಟು ಹೋಗಿದ್ಯಾ? ಹಿಂಗ ಅನ್ಸ್ತಾ ಇದೆ. ಬಿಟ್ಟೋದ ಮೂವಿ. ಹಾ ಕರಿಯಲ್ಲ ನಮ್ಮನ್ನ ಯಾಕೆ ಕರಿತಾನೆ ಹೇಳು? ಯಾವ ಸಮಯ ಹೇಳ ಅವನಿಗೆ? ಮನೆಗೆ ಹೋಗೋದು ಫುಲ್ ಖುಷಿನಾ? ಎಷ್ಟು ಖುಷಿ ಆಗ್ತಿದೆ? ತುಂಬಾ. ಎಷ್ಟು? ತುಂಬಾ ಅಂದ್ರೆ ತುಂಬಾ. ಹಾಸ್ಟೆಲ್ ಇರೋರ್ಗೆ ಮನೆಗೆ ಹೋಗೋದೇ ಒಂಥರ ಮಜಾ. ವಾಟ್ ಡು ಯು ಟೆಲ್ ಚಂಪು? ಎಷ್ಟೊತ್ತಿಗೆ ಬಸ್ಸು? ನಾನು ಹೋಗಿದ್ದ ಟೈಮ್ಗೆ ಬಸ್ ಬರುತ್ತೆ. ಓ ಕಾಲೇಜ್ ವಿ ಮಿಸ್ ಚಂಪು ಗೈಸ್. ಚಂಪುನ ಫುಲ್ ಮಿಸ್ ಮಾಡ್ಕೋತೀವಿ. ಇಲ್ಲಿ ನೋಡು, ಇಲ್ಲೇ PDF ಆನ್ ಮಾಡಿ ಇಟ್ಕೊಂಡಿದ್ದಾರೆ. ಏನ್ ಓದ್ಬೇಕು ಅಂತ ನನ್ನ ಕೇಳ್ತಾವ. ಯಾರು ಏನ್ ಓದ್ಬೇಕು ಅಂತ? चीटिंग करता है तू, चीटिंग करता. ನಾನು ಓದಿರೋದೇ ಒಂದ್ PDF ಅಷ್ಟೇ. ಸೂಪರ್ ಆಕ್ಟಿಂಗ್. ಆ ಒಂದು PDF ಅಲ್ಲೇ 5 ಮಾಡ್ಯೂಲ್ ಇದಾವೆ ಅಷ್ಟೇ. ಪ್ರಜ್ಜು ಎವರ್ ಗ್ರೀನ್ ಹೀರೋ ಅವನು. ಎವರ್ ಗ್ರೀನ್. ಮಕ ತೋರಿಸ್ಬಿಟ್ಟು 90s. ನಾನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದೀನಿ ಪ್ರಜ್ಜು, ಹಂಗೆ ಇದ್ದಾನೆ. ಫ್ರಿಜ್ ಮಕ ತೋರಿಸಿದ್ರೆ. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲಿ ಬಾಯ್ ಹೇಳ್ಬೇಕು ನೀನು. ಬಂದೆ, ಮನೆಗೆ ಹೊರಟಾ? ಬಾಯ್ ಚಂಪು. ನಿಂಬಿಟ್ಟು ಹೆಂಗಿರೋದು? ಓವರ್ ಮಾಡಬೇಡ ಹೋಗು. ಸೇನ್ ಡೋ ಮಾಡ್ತವ್ರೆ ಅಂತೆ. ಮಾಡ್ತಿದ್ದೀನೋ? ಹಾ ಮಾಡ್ತಾ ಇದೀನಿ, ಮಾಡಬಾರ್ದಾ? ಬಾಯ್ ಡ್ರ್ಯಾಗನ್. ಅವನು ಸುಜಿತ್ ಬರ್ತಾನ ನೋಡು. ಎಕ್ಸಾಮ್ ಮುಗೀತು ಅಂತ ಅಂದ್ಬಿಟ್ಟು ಫೀಲಿಂಗಲ್ಲಿರೋ ಹುಡುಗರು, ಮನೆಗೆ ಹೋಗ್ತಾ ಇದ್ದೀವಿ, ಮನೆಗೆ ಹೋಗ್ಬೇಕಲ್ಲ. ಎಕ್ಸಾಮ್ ಆಯ್ತು ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾರ ಒಬ್ಬ ಹುಡುಗ. ಎಕ್ಸಾಮ್ ಆದ್ಮೇಲೆ ಲವರ್ ಜೊತೆ ಚಾಟ್ ಮಾಡಬೇಕು ಅಂತ ನಿನ್ಕೊಂಡಿರೋ ಅಂತ ಒಬ್ಬ ಹುಡುಗ. ಆಮೇಲೆ ಇವನು ಡೇಟಿಂಗ್ಗೋಸ್ಕರ ಇವಾಗ ಔಟ್ ಸೈಡ್ ಹೋಗ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.